ಫ್ಯಾಮಿಲಿ ನೋಡ್ಬೋದು. ಮೇಡಮ್ ಹೇಗೆ ಫ್ಯಾಮಿಲಿ ನೋಡ್ಬೋದಾ? ಥ್ಯಾಂಕ್ ಯು ಮೇಡಮ್. ಹೇಗಿತ್ತು? ಎಂಜಾಯ್ ಮಾಡಿದ್ರು ಮೇಡಮ್? ನಾವು ಎಂಜಾಯ್ ಸರ್ ಹೇಗಿತ್ತು ಸಿನಿಮಾ? ಸೀನ್ಸ್ ಇರೋದು ಸಾಂಗ್ಸ್ ಸೀನರಿ ಮಾತ್ರ ತುಂಬ ಚೆನ್ನಾಗಿದೆ. ನೋಡ್ಬೇಕು ವಿತ್ ಫ್ಯಾಮಿಲಿ. Most important the songs and the acting, everything is raw, real and very simple. So I love it. All rounder performer and because the singing is something but acting and dancing ಎಲ್ಲ ಚೆನ್ನಾಗಿ ಮಾಡ್ತಾರೆ. So I would say like a great couple of years back ಯಶೋಧ ಬಂದಿದ್ದು ಅದೇ ಥೀಮ್ ಬೇಸಿಸಲ್ಲಿ ಇನ್ನೊಂದು ವರ್ಷನ್ ಮಾಡಿದ್ದಾರೆ. ಆ ಥರ ಥೀಮಲ್ಲಿ ಇನ್ನೊಂದು ಮಾಡಬೇಕು ಚೈಲ್ಡ್ಹುಡ್ ಎಲ್ಲ ಸಿ ದಟ್ ಅಗೇನ್ ಇನ್ ಅನದರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. I definitely want everybody to watch it. ಸಿಕ್ಕಾಪಟ್ಟೆ ಫ್ಯಾಮಿಲಿ ಮೂವಿ ಆ್ಯಂಡ್ ಐ ಥಿಂಕ್ ಕಾಮಿಡಿ ಅಂತೂ ಫುಲ್ ನಕ್ಕು ಸುಸ್ತಾಯಿತು. And I think everybody should watch it. ನವೀನ್ ಸರ್ ಹೆಂಗೆ ಮಾಡಿದ್ದಾರೆ? ಫಸ್ಟ್ ಟೈಮ್ ನೋಡ್ತಾ ಇರೋದು. Obviously I don't know if it's the first movie or not. ನಾನು ಕ್ಯಾನಲ್ ಇದ್ದೀನಿ ಬಟ್ I came here. My friend producer ಇದಕ್ಕೆ. So really great. Heroine also fantastic. I think everybody should go and watch. ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. My mother is my sister. ಅವರು ಅಮೆರಿಕಲ್ ಮೈ ಕೆಳಗಡೆ ಸ್ವಲ್ಪ ಇಲ್ಲ ಲೈಟ್ ಆಫ್ ಮಾಡಿ ಚೆನ್ನಾಗಿದೆ. ಫೋನು ಮೈಸೂರು ವಾಪಸ್ಸಿನ ಮತ್ತೆ ಕುತೂಹಲ ತೋರುವಂಥ ಒಂದು ಸಿನಿಮಾ ಲವ್ ನವೀನ. ಈ ಸಿನಿಮಾದಲ್ಲಿ ಬರವಣಿಗೆ ಆಗಲಿ, ಸಿನಿಮಾದ ಹಾಡುಗಳಾಗಲಿ, ಈ ಸಿನಿಮಾದಲ್ಲಿ ನವೀನ್ ಸಜ್ಜು ಜೀವ ಕೊಟ್ಟಿದ್ದಾರೆ. ವರ್ಷನೂ ಹೊಸಬು ಪರಿಚಯ ಆಗಿದ್ದಾರೆ. ಆಮೇಲೆ ವಾಷಿಂಗ್ಟನ್ DC ಅಂತ ಬೆನ್ ಅವರು ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನನಗೇನನ್ಸುತ್ತೆ ಅಂದರೆ ಮಂಡ್ಯದ ಆ ಒಂದು ಹಳ್ಳಿ ಜನ ಸೊಗಡಿದೆಯಲ್ಲ ತುಂಬ ಪವಿತ್ರವಾದದ್ದು. ಅವರು ಎಷ್ಟೋ ಜನ ಕೆಂಪು ಬಸ್ ಹಿಡ್ಕೊಂಡು ಬೆಂಗಳೂರು ಬಂದು ಅವ್ರ ಜಗತ್ತು, ಅವ್ರ ಕಷ್ಟ, ಅದರಲ್ಲಿರುವಂಥ ಒಂದು ಸಣ್ಣ ಪುಟ್ಟ ಫ್ರೆಂಡ್ಶಿಪ್ಪು, ಆಮೇಲೆ ಲವ್, ಇದೆಲ್ಲ ಮಿಕ್ಸ್ ಆಗಿರುವಂಥ ಒಂದು ಸುಂದರವಾದ ಸಿನಿಮಾ ಅಂತ ಹೇಳ್ಬೋದು. ನನ್ನ ಪ್ರಕಾರ ಲವ್ ನವೀನ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಲವ್, ಫ್ರೆಂಡ್ಶಿಪ್ಪು, ಜಗತ್ತು, ಕಷ್ಟ, ಸುಖ, ಕೊನೆಯಲ್ಲಿ ಎಲ್ರಿಗೂ ಒಂದು ಹುಡುಗಿ ಕಾಯ್ದಿದ್ದಾರೆ, ಎಲ್ರಿಗೂ ಒಂದು ಹ್ಯಾಪಿ ಎಂಡಿಂಗ್ ಅನ್ನೋ ಸಿನಿಮಾ ಇಲ್ಲಿ ಕಾಣುತ್ತೆ. ಹಾಗಾಗಿ ಲವ್ ನವೀನಾಗಿ ಒಳ್ಳೆದಾಗಲಿ. ಗಾಡ್ ಬ್ಲೆಸ್. ಹ್ಯಾಪಿ ಮಂಡ್ಯ.